ಮೊದಲಿಗೆ ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮಾಸ್ಟರ್ಸ್ ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇದೆ. ಈ ಒಂದು ವೇದಿಕೆಯಲ್ಲಿ ಪ್ರಸ್ತುತ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಮಿಲಾರೇಪ, ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದ ಟಿಬೆಟ್ ಮಹಾಯೋಗಿ ಮಿಲಾರೇಪರವರ ಧ್ಯಾನ ಸಾಧನೆ, ಸತ್ಯ ಬೋಧನೆ. ಇದು ಮಾಸ್ಟರ್ಸ್ ಪುಸ್ತಕದ ಶೀರ್ಷಿಕೆ. ಮೂಲತಃ ಈ ಪುಸ್ತಕ ತೆಲುಗು ಭಾಷೆಯಲ್ಲಿದ್ದು ಶ್ರೀ ಪಿ ಮಣಿಕುಮಾರ್ ಅವರು ಇದನ್ನ ಬರೆದಿರ್ತಕ್ಕಂಥದ್ದು. ಮಾಸ್ಟರ್ಸ್ ಇದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಮಾಸ್ಟರ್ಸ್ ಈ ಪುಸ್ತಕದ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಯಾಕೆ ಸಿಕ್ಕಿದೆ ಅನ್ನುವಂಥದ್ದು ನನಗೆ ಈ ಪುಸ್ತಕವನ್ನ ಭಾವಾನುವಾದ ಮಾಡುವಂತ ಸಮಯದಲ್ಲಿ ಬಹಳ ಸ್ಪಷ್ಟವಾಗಿ ನನಗೆ ಅರ್ಥ ಆಗಿರ್ತಕ್ಕಂಥದ್ದು. ಆ ಒಂದು ಏನೆಲ್ಲ ವಿಚಾರಗಳು ನನಗೆ ಗೊತ್ತಾಗ್ಬೇಕಾಗಿತ್ತು, ಆ ಎಲ್ಲ ವಿಚಾರಗಳನ್ನ ಈ ಪುಸ್ತಕ ನನಗೆ ತಿಳಿಸ್ತಾ ನನ್ನಲ್ಲಿ ಉತ್ಸಾಹವನ್ನ, ಚೈತನ್ಯವನ್ನ, ಆತ್ಮವಿಶ್ವಾಸವನ್ನ, ನಂಬಿಕೆಯನ್ನ, ನಾನು ಬದುಕಬಲ್ಲೆ, ನಾನು ಬದುಕ್ತೀನಿ ಅನ್ನುವಂತ ನಂಬಿಕೆಯನ್ನ ಕೊಟ್ಟಂತ ಪುಸ್ತಕ ಇದಾಗಿದೆ ಮಾಸ್ಟರ್ಸ್. ಅಂತಹ ಎಲ್ಲ ಅವಗಾಹನೆಯನ್ನ ನನಗೆ ಕೊಡೋದಿಕ್ಕೇನೆ, ನಾನು ನನ್ನ ಜೀವನದಲ್ಲಿ ಗಟ್ಟಿಯಾಗಿ ನಿಲ್ಲೋದಿಕ್ಕೇನೆ ಈ ಪುಸ್ತಕ ನನ್ನ ಬಳಿಗೆ ಬಂದಿದೆ, ಈ ಒಂದು ಕೆಲಸವನ್ನ ಮಾಡೋದಿಕ್ಕೆ ಅನ್ನುವಂಥದ್ದು ಅರ್ಥ ಆಗಿರೋದು. ಇವತ್ತಿಂದ ಏನೆಲ್ಲ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ, ಆ ಎಲ್ಲ ವಿಚಾರಗಳು ನನ್ನ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥದ್ದು ಮಾಸ್ಟರ್ಸ್. ಆ ಒಂದು ಜ್ಞಾನದ ಧಾರೆ ಏನ್ ಸಿಗುತ್ತೆ ಇವಾಗ ನಮ್ಗೆ, ಆ ಒಂದು ಜ್ಞಾನದ ಧಾರೆ ನನ್ಗೆ ಎಸ್ಪೆಷಲಿ ಏನೇನೆಲ್ಲ ಸುನಾಮಿಗಳನ್ನ ನಾನು ಫೇಸ್ ಮಾಡ್ತಾ ಇದ್ದೆ, ಅವೆಲ್ಲಕ್ಕೂ ಕೂಡ ನನಗೆ ಉತ್ತರವಾಗಿ ಅದು ನನಗೆ ನಿಂತಂತದ್ದು, ಸ್ಪಷ್ಟತೆಯನ್ನ ಕೊಟ್ಟಿರ್ತಕ್ಕಂಥದ್ದು ನನ್ನ ಬಗ್ಗೆ ನನಗೆ. ಎಸ್ ಮಾಸ್ಟರ್ಸ್, ಇದುವರೆಗೂ ಕೂಡ ಈ ಪುಸ್ತಕದಲ್ಲಿ ನಾವು ಮಿಲಾರೇಪರವರ ಜೀವನದ ಅನೇಕ ವಿಚಾರಗಳನ್ನ ತಿಳ್ಕೊಂಡಿದೀವಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಮಿಲಾರೇಪರವರಿಗೆ ಅವರ ಗುರುಗಳಾದಂಥ ಮಾರ್ಪಾರವರು ದೀಕ್ಷೆಯನ್ನ ಕೊಡ್ತಾರೆ, ಧರ್ಮ ಬೋಧೆಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡಿದ್ವಿ. ಅಲ್ಲಿಂದ ಮುಂದಕ್ಕೆ ಏನಾಗತ್ತೆ ಅನ್ನುವಂಥದ್ದನ್ನ ಇವಾಗ ನಾವು ತಿಳ್ಕೊಳ್ತಾ ಹೋಗ್ತೀವಿ ಮಾಸ್ಟರ್ಸ್. ನೋಡಿ, ಅಲ್ಲಿವರೆಗೂ ಕೂಡ ಎಲ್ಲೂ ಕೂಡ ಮತ್ತೆ ರೇಚುಂಪಾನ ವಿಷಯ ಬರೋದಿಲ್ಲ. ಆದ್ರೆ ಅಷ್ಟಾದ್ಮೇಲೆ ಮತ್ತೆ ರೇಚುಂಪಾನ ವಿಚಾರ ನಮ್ಗೆ ಇಲ್ಲಿ ಮತ್ತೆ ಬರುತ್ತೆ. ಆ ರೀತಿಯಾಗಿ ಧರ್ಮ ದೀಕ್ಷೆ ನನ್ಗೆ ಸಿಕ್ತು ಅಂತ ಮಿಲಾರೇಪರ್ ಅವರು ಅಲ್ಲಿ ಹೇಳಿದ್ದಾದ್ಮೇಲೆ ರೇಚುಂಪ ಮತ್ತೆ ಎದ್ ನಿಂತ್ಕೊಂಡು ಮಿಲಾರೇಪರ್ ಅವರನ್ನ ಕೇಳ್ತಾನೆ. ಈ ರೇಚುಂಪ ಯಾರು ಅನ್ನೋದು ನೆನ್ಪಿದೆ ಅಲ್ವಾ? ಯಾಕೆಂದ್ರೆ ಲಾಂಗ್ ಗ್ಯಾಪ್ ಆಗ್ಬಿಟ್ಟಾಗ ಪಾತ್ರಗಳು ಯಾವ ಯಾವ್ದು ಏನೇನು ಅನ್ನೋದು ಮರ್ತೋಗೋದಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ರೇಚುಂಪ ಅಂತಂದ್ರೆ ಮಿಲಾರೇಪರ್ ಅವರ ಮುಖ್ಯ ಶಿಷ್ಯರು, ಪ್ರಮುಖವಾದಂತ ಶಿಷ್ಯರು. ಆ ಮುಖ್ಯ ಶಿಷ್ಯರಾಗಿರ್ತಕ್ಕಂಥ ರೇಚುಂಪರ್ ಅವರು ಮಿಲಾರೇಪರ್ ಅವರ ಜೀವನ ಚರಿತ್ರೆಯನ್ನ ಕೇಳ್ತಾ, ಅವರು ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿ ನಾವು ಅವರ ಜೀವನದ ಎಲ್ಲ ವಿಚಾರಗಳನ್ನ, ಬಹಳಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಬಂದಿರ್ತಕ್ಕಂಥದ್ದು. ಈಗ ಅದೇ ರೀತಿಯಾಗಿ ಧರ್ಮ ದೀಕ್ಷೆಯನ್ನ ತೆಗೆದುಕೊಂಡಿದ್ದ ಆದ್ಮೇಲೆ ಮತ್ತೆ ಆ ರೇಚುಂಪ ಮಿಲಾರೇಪರ್ ಅವರನ್ನ ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ. ಏನು ಆ ಪ್ರಶ್ನೆ ಅಂತಂದ್ರೆ, ಗುರುದೇವ, ನೀವು ನಿಮ್ಮ ಗುರುಗಳಿಂದ ದೀಕ್ಷೆಯನ್ನ ಪಡ್ಕೊಂಡ್ರಿ, ದೀಕ್ಷೆಯನ್ನ ಪಡ್ಕೊಂಡಿದ್ದಾದ್ಮೇಲೆ ನೀವು ಸಾಧನೆಯನ್ನ ಮಾಡೋದಿಕ್ಕೆ ನೀವು ಏಕಾಂತವಾಸಕ್ಕೆ ಅಂತ ಅರಣ್ಯಕ್ಕೆ ಹೋದ್ರೋ ಅಥವಾ ಗುರುಗಳ ಬಳಿನೇ ಇದ್ದುಕೊಂಡು ನೀವು ಸಾಧನೆ ಮಾಡಿದ್ರು ಅಂತಂದ್ಬಿಟ್ಟು ಕೇಳ್ತಾನೆ. ಆಗ ನೋಡ್ರಿ ಹೆಂಗೆ ಲಿಂಕ್ಗಳು ಕೊಟ್ಕೊಂಡು ಹೋಗ್ತಾರೆ ಅಂತಂದ್ರೆ, ಈಗ ನೆಕ್ಸ್ಟ್ ಇವಾಗ ನಮಗ್ ಗೊತ್ತಾಗ್ಬೇಕಾಗಿರೋದೆ ಅದು ತಾನೆ. ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳಿದಾಗ ಮಿಲಾರೇಪರ್ ಅವರು ಉತ್ತರ ಕೊಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ಆ ರೀತಿಯಾಗಿ ಧರ್ಮ ದೀಕ್ಷೆಯನ್ನ ತೆಗೆದುಕೊಂಡಿದ್ದಾದ್ಮೇಲೆ ನನ್ನ ಗುರುಗಳು ನನಗೆ ಏನ್ ಹೇಳಿದ್ರು ಅಂತಂದ್ರೆ, ನೀನು ಸಾಧನೆಯನ್ನ ನನ್ನ ಬಳಿಯೇ ಇದ್ದು ನೀನು ಮಾಡು, ಇನ್ನ ನೀನು ಸಾಧನೆಗೋಸ್ಕರ ಬೇರೆ ಎಲ್ಲೋ ಹೋಗ್ಬೇಡ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ನಾನು
ನಮ್ಮ ಗುರುಗಳ ಆಶ್ರಮದ ಬಳಿ ಇರ್ತಕ್ಕಂಥ ಒಂದು ಕಲ್ಲಿನ ಗುಹೆಯ ಒಳಗಡೆ ಹೋಗಿ ನನಗೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನೆಲ್ಲ ತೆಗೆದುಕೊಂಡು ಅದನ್ನೆಲ್ಲ ಕಲ್ಲು ಮತ್ತೆ ಮಣ್ಣಿನಿಂದ ಮುಚ್ಚಿಕೊಂಡು ನಾನು ಕೇವಲ ಒಂದು ಚಿಕ್ಕ ರಂಧ್ರವನ್ನ, ಆಹಾರ ಮತ್ತು ನೀರು ಇದನ್ನ ಮಾತ್ರ ಪಡ್ಕೊಳ್ಳೋದಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚಿಕ್ಕ ರಂಧ್ರವನ್ನ ಇರಿಸ್ಕೊಂಡು ನಾನು ಒಳಗಡೆ ಇದ್ದುಕೊಂಡು ಸಾಧನೆಯನ್ನ ಪ್ರಾರಂಭ ಮಾಡಿದೆ. ಆ ಒಂದು ಸಾಧನೆ ಮಾಸ್ಟರ್ಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಂತ ವಿವರಣೆ ಇದೆ ಗೊತ್ತಾ? ನಾವು ಕೇವಲ ಉಸಿರಾಟವನ್ನ ಗಮನಿಸ್ತಾ ಏನೂ ಮಾಡ್ದಂಗೆ ಆರಾಮಾಗಿ ಕೂತ್ಕೊಳ್ರಿ ಅಂತಂದ್ರೇನೆ ತಿಪ್ಪರ್ಲಗ ಹಾಕ್ತಾ ಇರ್ತೀವಿ. ಎಷ್ಟು ಕಷ್ಟ ಪಡ್ತಾ ಇರ್ತೀವಿ. ಅಯ್ಯೋ, ನಾವು 1 ಗಂಟೆ ಕೂತ್ಕೊಂಡೆ, 2 ಗಂಟೆ ಕೂತ್ಕೊಂಡೆ ಅಂತ ನಾವ್ ಏನೇನೋ ಮಾತಾಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ಮಿಲಾ ರೇಪರ್ ಅವರು ಗುಹೆಯ ಒಳಗಡೆ ಸೇರ್ಕೊಂಡ್ಮೇಲೆ ತಲೆಯ ಮೇಲೆ ದೀಪವನ್ನ ಇರಿಸಿಕೊಂಡು 11 ತಿಂಗಳ ಕಾಲ ರಾತ್ರಿ ಮತ್ತೆ ಹಗಲು ನಿರಂತರವಾಗಿ ಚಲನೆ ಇಲ್ಲದಂತೆ ಕೂತ್ಕೊಂಡು ಸಾಧನೆ ಮಾಡಿರ್ತಕ್ಕಂಥದ್ದು. ಆಹಾರ, ನಿದ್ರೆ, ನೀರು ಎಲ್ಲ ಮರ್ತು ಹೋಗಿ ಅದೇ ರೀತಿಯಾಗಿ ತದೇಕ ಚಿತ್ತದಿಂದ 11 ತಿಂಗಳ ಕಾಲ ಕೂತಿರ್ತಕ್ಕಂಥದ್ದು. ಅದು ಹೇಗೆ? ತಲೆ ಮೇಲೆ ದೀಪವನ್ನ ಇರಿಸ್ಕೊಂಡು. ಊಹೆ ಮಾಡ್ಕೋಬೋದಲ್ವಾ ನಾವು? ತಲೆ ಮೇಲೆ ದೀಪವನ್ನ ಇರಿಸ್ಕೊಂಡು ನಿಶ್ಚಲ ಸ್ಥಿತಿಯಲ್ಲಿ 11 ತಿಂಗಳು ಅಂತಂದ್ರೆ ನಾವು ಮಾಡುವಂತ 1 ಗಂಟೆ ಧ್ಯಾನ, 2 ಗಂಟೆ ಧ್ಯಾನ, 3 ಗಂಟೆ ಧ್ಯಾನ ಯಾವ ಮೂಲೆಗೆ ಮಾಸ್ಟರ್ಸ್? ಹಾಗಾಗಿ ಈ ಒಂದು ಮಹಾತ್ಮರ ಜೀವನ ಚರಿತ್ರೆಗಳನ್ನ ತಿಳ್ಕೊಳ್ಳುವಂತ ಸಂದರ್ಭದಲ್ಲಿ ಇಂತಹ ಸೂಕ್ಷ್ಮವಾದ ವಿಚಾರಗಳನ್ನ ನಾವು ತುಂಬಾ ಆಳವಾಗಿ ನಾವು ವಿಶ್ಲೇಷಣೆ ಮಾಡಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ 11 ತಿಂಗಳು ಸಾಧನೆ ಮಾಡ್ತಾರೆ. ಆ 11 ತಿಂಗಳು ಸಾಧನೆ ಮಾಡಿದ್ದಾದ್ಮೇಲೆ ಒಂದು ದಿನ ಮಾರ್ಪ ಗುರುಗಳೇನೆ ಒಂದು ವಿಶೇಷವಾದಂತ ಒಂದು ಹಬ್ಬದ ಸಂದರ್ಭದಲ್ಲಿ ವಿಶೇಷವಾದಂತ ತಿನಿಸುಗಳನ್ನ, ಅಡುಗೆಗಳನ್ನ ಮಾಡಿಸ್ಕೊಂಡು ಮಾರ್ಪರವರು ಮತ್ತೆ ಗುರುಮಾತೆ ದಾಮೇಮ್ಮ ಇಬ್ರು ಕೂಡ ಮಿಲಾ ರೇಪರ್ ಅವರು ಸಾಧನೆ ಮಾಡ್ತಾ ಇದ್ದಂತ ಆ ಒಂದು ಗುಹೆಯ ಬಳಿಗೆ ಬರ್ತಾರೆ. ಬಂದ್ಮೇಲೆ ಮಾರ್ಪರ್ ಅವ್ರು ಕರೀತಾರೆ, ಪುತ್ರ, ನೀನು 11 ತಿಂಗಳ ಕಾಲ ಒಂದು ಚೂರು ಕೂಡ ಬೇಸರ ಇಲ್ದಂತೆ ನಿರಂತರವಾಗಿ ಧ್ಯಾನ ಸಾಧನೆ ಮಾಡಿದೀಯಾ. ಇವಾಗ ನೀನು ಹೊರಗಡೆ ಬಾ, ನೀನು ಪಡ್ಕೊಂಡಿರ್ತಕ್ಕಂಥ ಜ್ಞಾನವನ್ನ, ಅನುಭೂತಿಯನ್ನ, ನಿನ್ನ ಅನುಭವದ ವಿಚಾರಗಳನ್ನ ನನ್ ಜೊತೆ ಹಂಚ್ಕೋ ಅಂತಂದ್ಬಿಟ್ಟು ಕರೀತಾರೆ. ಅಲ್ಲಿ ಮಿಲಾ ರೇಪರ್ ಅವ್ರಿಗೆ ಗುರುಗಳ ಆ ಒಂದು ಮಾತಿನ ಶಬ್ದ ಕೇಳಿಸ್ತಾ ಇದೆ. ಅವ್ರು ಮಾತಾಡ್ತಾ ಇರೋದು ಇವ್ರು ಕೇಳಿಸ್ತಾ ಇದೆ. ಆದ್ರೆ ಮಿಲಾ ರೇಪರ್ ಅವರ ಸ್ಥಿತಿ ಹೇಗಿದೆ ಅಂತಂದ್ರೆ, ಕೂತಿರೋ ಜಾಗದಿಂದ ಅಲುಗಾಡೋದಿಕ್ಕೂ ಕೂಡ ಅವ್ರಿಗೆ ಇಷ್ಟ ಇಲ್ಲ. ಅಂತ ಒಂದು ಸ್ಥಿತಿಯಲ್ಲಿ ಅವ್ರು ಇದ್ಬಿಟ್ಟಿದ್ದಾರೆ. ಆ ರೀತಿಯಾಗಿದ್ದಾಗ ಅವ್ರ ತಕ್ಷಣ ಬೇಗ ಎದ್ದು ಬರ್ದೇ ಇರುವಂತ ಸ್ಥಿತಿಯಲ್ಲಿ ಇದ್ದಾಗ ಮತ್ತೆ ಗುರುಮಾತೆ ಮಿಲಾ ರೇಪರ್ ಅವ್ರಿಗೆ ಹೇಳ್ತಾರೆ, ಕಂದ, ನೀನು ಹೊರಗಡೆ ಬರೋದಿಕ್ಕೆ ಈ ಮುಹೂರ್ತವನ್ನ ಗುರುಗಳು ನಿರ್ಣಯಿಸಿಕೊಂಡು ನಿನ್ನ ಬಳಿಗೆ ಬಂದು ಹೊರಗೆ ಬಾ ಅಂತ ಕರಿತಾ ಇದ್ದಾರೆ. ತಡ ಮಾಡ್ಬೇಡ, ಬೇಗ ಬಾ ಅಂತ ಹೇಳ್ತಾರೆ. ಆ ರೀತಿ ಹೇಳ್ತಾ ಇದ್ದಂಗೆನೆ ಮಿಲಾ ರೇಪರ್ ಅವರು ಯಾವ ರೀತಿಯಾಗಿ ಎದ್ದು ಓಡ್ ಬರ್ತಾರೆ ಅಂದ್ರೆ, ಒಂದೇ ಸತ್ತಿಗೆ ಎದ್ದು ಆ ಕಲ್ಲು ಮಣ್ಣುಗಳನ್ನ ಹಿಂಗೆ ಒಂದೇ ಸತ್ತಿಗೆ ತಳ್ಳಿ ಹಾಕಿ ಓಡಿಕೊಂಡು ಆಚೆಗೆ ಬರ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ಅವರು ಆಚೆಗೆ ಬಂದ್ಮೇಲೆ ಆ ತಮ್ಮ ಗುರುಗಳನ್ನ ಮತ್ತೆ ಗುರುಮಾತೆಯನ್ನ ನೋಡಿ ಅನಂತಾನಂತವಾದಂತ ಆತ್ಮಾನುಭೂತಿ, ಆನಂದದ ಆತ್ಮಾನುಭೂತಿಯನ್ನ ಪಡಿತಾ, ಕಣ್ಣಲ್ಲಿ ಆನಂದ ಬಾಷ್ಪವನ್ನ ಸುರಿತಾ ಅವರಿಬ್ಬರು ಕಾಲುಗಳಿಗೆ ನಮಸ್ಕಾರ ಮಾಡಿ ಕೂತ್ಕೊಳ್ತಾರೆ ಮಾಸ್ಟರ್ಸ್. ಆಮೇಲೆ ಮಾರ್ಪರ್ ಅವ್ರು ಕೇಳ್ತಾರೆ, ಪುತ್ರ, ನೀನು ಇಷ್ಟು ದಿನಗಳ ಕಾಲ ನಿರಂತರವಾಗಿ ಸಾಧನೆ ಮಾಡಿದೀಯಾ. ನೀನ್ ಏನೇನ್ ನೀನ್ ಸಾಧನೆ ಮಾಡುವಾಗ ಏನೇನ್ ಅನುಭವಗಳನ್ನ ಪಡ್ಕೊಂಡಿದೀಯಾ, ಏನೇನು ಜ್ಞಾನವನ್ನ ದರ್ಶನ ಮಾಡಿದ್ಯಾ, ಅದೆಲ್ಲವನ್ನು ಕೂಡ, ನಿನ್ನ ಅನುಭೂತಿಗಳೆಲ್ಲವನ್ನು ಕೂಡ ನನಗೆ ತಿಳಿಸು ಅಂತ ಕೇಳ್ತಾರೆ. ಆಮೇಲೆ ನೋಡ್ರಿ, ಪ್ರಾಕ್ಟಿಕಲ್ ಆಗಿ ಎಷ್ಟು ನಮ್ಗೆ ಸಿನಿಮಾ ಇಲ್ಲಿ ಅದ್ಭುತವಾಗಿ ಕ್ಲಾರಿಟಿಯಿಂದ ತೋರಿಸ್ತಾರೆ ಅಂದ್ರೆ, ಅಲ್ಲಿ ಗುರುಮಾತೆ ಇರ್ತಾರಲ್ವಾ ಮಾರ್ಪರ್ ಅವ್ರ ಜೊತೆ, ಮಾರ್ಪರ್ ಅವರು ಹೇಳ್ತಾರೆ, ನೋಡು, ನಾನು ನನ್ನ ಪುತ್ರ ತುಂಬಾ ಆಳವಾಗಿ ನಾವು ಈ ವಿಚಾರಗಳನ್ನ ಮಾತಾಡ್ಕೊಳ್ತೀವಿ. ನಿನಗೆ ನೀನು ಬೇಕಾದ್ರೆ ನಿನ್ ಕೆಲಸ ಕಾರ್ಯಗಳನ್ನ ನೀನ್ ನೋಡ್ಕೊಳ್ಳೋಕೆ ನೀನ್ ಹೋಗ್ಬೋದು ಅಂತ ಹೇಳ್ತಾರೆ. ಆದ್ರೆ ಆ ಮಹಾತಾಯಿ ಗುರುಮಾತೆ ಹೋಗ್ತಾರಾ ಹೇಳ್ರಿ? ಅವ್ರು ಕದಲಿಲ್ಲ, ಅವರು ಅಲ್ಲೇ ಇದ್ರು. ಯಾವ ಕೆಲ್ಸಗಳು ಎಲ್ಲಾದ್ರೂ ಇರ್ಲಿ, ಫಸ್ಟ್ ನಾನು ನಿಮ್ ಜೊತೆ ಕೇಳಿಸ್ಕೋಬೇಕು ಅಂತ ಅವರು ಅಲ್ಲೇ ಇದ್ರು. ಆಮೇಲೆ ಗುರು ಮತ್ತೆ ಶಿಷ್ಯರು ಇಬ್ರು ಕೂಡ ಸಂಭಾಷಣೆಯನ್ನ ಪ್ರಾರಂಭ ಮಾಡ್ತಾರೆ. ಆದ್ರೆ ಅದಕ್ಕೂ ಮೊದಲು
ಅವ್ರು ತಂದಿರ್ತಕ್ಕಂಥ ರುಚಿಯಾಗಿರ್ತಕ್ಕಂಥ ವಿಶೇಷವಾದಂಥ ಆಹಾರ ತಿನಿಸುಗಳನ್ನ ಮಿಲಾರೇಪರ್ ಅವ್ರಿಗೆ ಕೊಡ್ತಾರೆ. ಮಿಲಾರೇಪರ್ ಅವರು ಅತ್ಯಂತ ಆನಂದದಿಂದ ಅದನ್ನ ಆಸ್ವಾದಿಸುತ್ತಾ ಅದನ್ನ ಸ್ವೀಕಾರ ಮಾಡ್ತಾರೆ. ಆಮೇಲೆ ವಿಶ್ರಾಂತಿಯನ್ನ ತೆಗೆದುಕೊಂಡಿದ್ದಾದ್ಮೇಲೆ ಇಬ್ರು ಆ ರೀತಿಯಾಗಿ ಕೂತ್ಕೊಳ್ತಾರೆ. ಮಾರ್ಪಾರ್ ಅವರು ಆ ಒಂದು ಎತ್ತರವಾಗಿರ್ತಕ್ಕಂಥ ಆಸನದಲ್ಲಿ ಕೂತ್ಕೊಂಡ್ರೆ ಮಿಲಾರೇಪರ್ ಅವರು ಅವರ ಪಾದಗಳ ಬಳಿ ಕೂತ್ಕೊಂಡು ಅವರ ಪಾದಗಳನ್ನ ಹಿಡ್ಕೊಂಡು ಆನಂದದ ಅನುಭೂತಿಯನ್ನ ಅನುಭವಿಸ್ತಾ ಆ ಒಂದು ವಿಚಾರಗಳನ್ನ ಮಾತಾಡೋದಿಕ್ಕೆ ಶುರು ಮಾಡ್ತಾರೆ. ನೀನ್ ಏನೇನ್ ನೋಡಿದ್ಯಾ, ಏನೇನ್ ತಿಳ್ಕೊಂಡಿದ್ಯಾ ಹೇಳು ಅಂತಂದಾಗ ಮಿಲಾರೇಪರ್ ಅವರು ಏನ್ ಹೇಳ್ತಾರೆ ಗೊತ್ತಾ? ಮೊದಲನೇದಾಗಿ ನಾನು ಈ ಸಾಧನೆ ಮಾಡ್ತಾ ಇದ್ದಾಗ ಶರೀರದ ಬಗ್ಗೆ ಇರ್ತಕ್ಕಂಥ ವಿಚಾರಗಳನ್ನ ನಾನು ತಿಳಿದುಕೊಂಡೆ. ಈ ಒಂದು ಶರೀರ ಅನ್ನುವಂಥದ್ದು 12 ನಿಧಾನಗಳಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ಅಜ್ಞಾನದಿಂದ ರಕ್ತ ಮಾಂಸಗಳಿಂದ ತುಂಬಿ ಪರಮ ದಿವ್ಯ ಚೈತನ್ಯದಿಂದಾನೇ ಪ್ರಕಾಶಿಸ್ತಾ ಇದೆ ಈ ಶರೀರ ಅಂತ ಹೇಳ್ತಾರೆ. ನೋಡಿ ಮಾಸ್ಟರ್ಸ್, 12 ನಿಧಾನಗಳಲ್ಲಿ ವಿವರಿಸಲ್ಪಟ್ಟಿರ್ತಕ್ಕಂಥ ಅಂತ ಹೇಳಿದ್ದಾರೆ. 12 ನಿಧಾನಗಳು ಅಂದ್ರೆ ಏನು ಅನ್ನೋದಕ್ಕೆ ಇಲ್ಲಿ ನಮ್ಗೆ ವಿವರಣೆ ಸಿಗುತ್ತೆ ಮಾಸ್ಟರ್ಸ್. ಏನು ಆ ವಿವರಣೆ ಅಂತಂದ್ರೆ ಅದನ್ನ ಓದ್ತೀನಿ, ಒಂದ್ಸರ್ತಿ ಗಮನಿಸ್ಕೊಂಡ್ಬಿಡಿ ಮಾಸ್ಟರ್ಸ್. ಜನನ ಮರಣಗಳ ಚಕ್ರ ಭ್ರಮಣದಲ್ಲಿ ಸುತ್ತುವುದಕ್ಕೆ ಇರುವ ಕಾರಣಗಳನ್ನು ಬೌದ್ಧ ಮಾರ್ಗದಲ್ಲಿ 12 ನಿಧಾನಗಳು ಅಂದರೆ ಕಾಂಡಗಳು ಹೇಳಲ್ಪಟ್ಟಿವೆ. 1ನೇದು ಅವಿದ್ಯೆ, 2ನೇದು ಸಂಸಾರ, 3ನೇದು ಚೈತನ್ಯ, 4ನೇದು ನಾಮರೂಪಗಳು, 5ನೇದು ಷಡ್ ಯಾತನೆಗಳು, 6ನೇದು ಸಂಸ್ಪರ್ಶ, 7ನೇದು ವೇದನೆ, 8ನೇದು ತೃಷೆ, 9ನೇದು ಮೋಹ, 10ನೇದು ಪರಿಣಾಮ, 11ನೇದು ಜಾತಿ ಅಂದ್ರೆ ಜನ್ಮ, 12ನೇದು ಜನನ ಮರಣಗಳು. ಇವು ಒಂದಕ್ಕೊಂದು ಆಧಾರವಾಗಿ ಇರುವ ಸರಪಳಿ ಕಾರಣಗಳು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ತಿಳಿಸಿದ್ದಾರೆ. ಈ 12 ನಿಧಾನಗಳ ಬಗ್ಗೆ ಇವು ಯಾವ ರೀತಿಯಾಗಿ ಒಂದಕ್ಕೊಂದು ಸರಪಳಿಯಾಗಿ ಕೊಂಡಿಯಾಗಿ ಒಂದಕ್ಕೊಂದಕ್ಕೆ ತಳಕ್ ಹಾಕೊಂಡು ಜೋಡಿಸ್ಕೊಂಡಿರುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ನಾವು ಈ ಶರೀರ ಅನ್ನುವಂಥ ಒಂದು ಮಾಯೆಯನ್ನ ದಾಟೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರವನ್ನ ಇಲ್ಲಿ ನಮ್ಗೆ ಅವರು ತಿಳಿಸ್ತಾರೆ. ಈ ರೀತಿಯಾಗಿ ಈ ಸಂಸಾರ ಸಾಗರವನ್ನು ದಾಟಿ ಮುನ್ನಡೆಯಬೇಕು, ಮುಕ್ತಿಯನ್ನ ಹೊಂದಬೇಕು ಅನ್ನುವಂಥದಕ್ಕೆ ಆಧಾರ ಏನು ಅಂತಂದ್ರೆ ಸಾಧನೆ. ಏನು ಆ ಸಾಧನೆ? ಧ್ಯಾನ ಸಾಧನೆ. ಈ ರೀತಿಯಾಗಿ ಮಾಸ್ಟರ್ಸ್ ಈ ಎಲ್ಲ ವಿಚಾರಗಳನ್ನ ತಿಳಿಸಿದ್ದಾದ್ಮೇಲೆ ಮತ್ತೆ 3 ರೀತಿಯಾಗಿರ್ತಕ್ಕಂಥ ಶರಣಾಗತಿಯ ಬಗ್ಗೆ ತಿಳಿಸ್ತಾರೆ ಮಾಸ್ಟರ್ಸ್ ಮಿಲಾರೇಪರ್ ಅವರು. ಏನು ಆ 3 ರೀತಿಯ ಶರಣಾಗತಿ ಅಂತಂದ್ರೆ, ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಈ 3ನೇ ಆ ಶರಣಾಗತಿಯ ವಿಚಾರಗಳು. ಆ 3 ರೀತಿಯ ಆ ಒಂದು ವಿಚಾರಗಳಲ್ಲಿ ನಾವು ಸಂಪೂರ್ಣವಾಗಿ ಶರಣಾಗ್ಬೇಕು. ಆ ರೀತಿಯಾಗಿ ಶರಣಾಗೋದು ಅನಿವಾರ್ಯ. ಆ ರೀತಿಯಾಗಿ ಶರಣಾಗ್ಬೇಕು ಅಂದ್ರೂ ಕೂಡ ಅದಕ್ಕೆ ಗುರುವಿನ ವೀಕ್ಷಣೆ ಅವಶ್ಯಕ ಇದೆ, ಗುರುವಿನ ಕರುಣೆ ಅವಶ್ಯಕವಾಗಿದೆ ಅನ್ನುವಂಥದ್ದನ್ನ ತಿಳಿಸ್ತಾರೆ ಮಾಸ್ಟರ್ಸ್. ಈ ವಿಚಾರವನ್ನ ಸ್ವಲ್ಪ ಆಳವಾಗಿ ವಿಶ್ಲೇಷಣೆ ಮಾಡೋದಿಕ್ಕೆ ಪ್ರಯತ್ನ ಮಾಡೋಣ. ನಮ್ಗೆ ಪತ್ರಿಜಿ ಅವ್ರು ಏನ್ ಹೇಳಿದ್ದಾರೆ? ನಮ್ಮ ಉಸಿರೇ ನಮ್ಮ ಗುರು ಅಂತ ಹೇಳಿದ್ದಾರೆ. ನಮ್ಮ ಉಸಿರೇ ನಮಗೆ ಬೆಳಕು ಅಂತ ಹೇಳಿದ್ದಾರೆ. ನಮ್ಮ ಉಸಿರಿಯೇ ನಮಗೆ ಮಾರ್ಗದರ್ಶಕ ಅಂತನೂ ಕೂಡ ಹೇಳಿದ್ದಾರೆ. ಇಲ್ಲಿ ಪತ್ರಿಜಿಯವರು ಈ ರೀತಿಯಾಗಿ ಹೇಳಿದ್ದಾಗ ಮಿಲಾರೇಪರ್ ಅವರು ಏನ್ ಹೇಳಿದ್ದಾರೆ? ಇದೆಲ್ಲದಕ್ಕೂ ಕೂಡ ಗುರುವಿನ ವೀಕ್ಷಣೆ ಮತ್ತೆ ಕರುಣೆ ಅವಶ್ಯಕವಾಗಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಮಾಸ್ಟರ್ಸ್? ನನ್ಗೆಲ್ಲ ಇಂಥ ಪ್ರಶ್ನೆಗಳೇ ಬರೋದು. ಅದೇ ಅಲ್ಲಿ ಹಾಗೆ ಹೇಳಿದರೆ, ಇಲ್ಲಿ ಹೀಗೆ ಹೇಳಿದರೆ, ಇದು ಹೇಗೆ? ಈ ಪುಸ್ತಕನ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಯಾಕೆ ಅಷ್ಟು ವರ್ಷಗಳು ತಗೊಂತು ಅಂತಂದ್ರೆ ಎಲ್ಲ ಇಂಥ ಪ್ರಶ್ನೆಗಳೇ. ಆ ಪ್ರಶ್ನೆಗಳಿಗೆ ನನ್ಗೆ ಉತ್ತರ ಬೇಕು. ಆ ಉತ್ತರ ಸಿಗ್ಲಿಲ್ಲ ಅಂದ್ರೆ ಬಂಡಿ ಮುಂದಕ್ಕೆ ಹೋಗೋದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಏನು ಅಂತ ನಾನು ಕೇಳಿದಾಗ ನನಗೆ ಸಿಕ್ಕಿರ್ತಕ್ಕಂಥ ಒಂದು ಸ್ಪಷ್ಟತೆ ಅಥವಾ ನನಗೆ ಸಿಕ್ಕಿರ್ತಕ್ಕಂಥ ಅವಗಾಹನೆ ಏನು ಅಂತಂದ್ರೆ, ಮಿಲಾರೇಪರ್ ಅವರು ಇದ್ದಂತ ಆ ಕಾಲ ಆಗಿರ್ಬೋದು, ಯಾವ್ದಾದ್ರೂ ಆಗಿರ್ಲಿ, ಒಂದು ಹಂತದಲ್ಲಿ ಒಂದು ಆತ್ಮಕ್ಕೆ ನೇರವಾದ ಗುರುವಿನ ಮಾರ್ಗದರ್ಶನ ಬೇಕಾಗತ್ತೆ. ಆದ್ರೆ ಪರಿಪಕ್ವತೆಯ ಹಂತಗಳಲ್ಲಿ ಆತ್ಮದ ಪ್ರಯಾಣ ಯಾವ ರೀತಿಯಾಗಿರುತ್ತೆ ಅಂತ ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಸೊ ಮಾಸ್ಟರ್ಸ್, ಇಲ್ಲಿ ಒಂದು ವಿಷಯ ಬಹಳ ಆನಂದ ಕೊಡುವಂಥದ್ದು ಏನು ಅಂತಂದ್ರೆ, ಪಿರಮಿಡ್ ಮಾರ್ಗದಲ್ಲಿರ್ತಕ್ಕಂಥ ಸಾಧಕರು
ಅಥವಾ ನಿಜವಾದ ಧ್ಯಾನದಲ್ಲಿ ನನ್ನನ್ನ ನಾನು ಉದ್ಧಾರ ಮಾಡ್ಕೋಬೇಕು ಅಂತ ಯಾರು ಪ್ರಾಮಾಣಿಕವಾಗಿ ಸೆಟೆದು ನಿಂತಿರ್ತಾರೋ, ಟೊಂಕ ಕಟ್ಟಿ ನಿಂತಿರ್ತಾರೋ ಅಂಥವರೆಲ್ಲರೂ ಕೂಡ ಅನೇಕ ಜನ್ಮಗಳಲ್ಲಿ ಗುರುವಿನ ನೇರ ಸಂಪರ್ಕದಲ್ಲಿ ಸಾಧನೆಯನ್ನ ಮಾಡಿ 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 ತದನಂತರ ಪರಿಪಕ್ವತೆಯ ಒಂದು ರೇಂಜ್ಗೆ ಸೇರಿದ್ದಾದ್ಮೇಲೆ ಅವ್ರು ಸ್ವತಂತ್ರವಾಗಿ ಸಾಧನೆಯನ್ನ ಮಾಡುವಂತ ಮಟ್ಟದಲ್ಲಿ, ಸ್ವತಂತ್ರವಾಗಿ ಮುಕ್ತಿ ಮಾರ್ಗದಲ್ಲಿ ನಡೆಯುವಂತ ರೇಂಜ್ ಅಲ್ಲಿ ಇರುವಂತವ್ರು ಈ ಒಂದು ಮಾರ್ಗದಲ್ಲಿ ಈ ರೀತಿಯಾಗಿ ಗಟ್ಟಿಯಾಗಿ ನಿಂತಿರ್ತಾರೆ ಅನ್ನುವಂಥದ್ದು ನನಗೆ ತಿಳಿಸಿರ್ತಕ್ಕಂಥ ಅಥವಾ ನನಗೆ ಅರ್ಥ ಮಾಡಿಸಿರ್ತಕ್ಕಂಥ ವಿಚಾರ ಮಾಸ್ಟರ್ಸ್. ಹಾಗಾಗಿ ಮಾಸ್ಟರ್ಸ್, ನಾವೆಲ್ಲರೂ ಕೂಡ ಈ ಒಂದು ಪತ್ರಿಜಿ ಮಾರ್ಗದಲ್ಲಿ ನಡೀತಾ ಇದ್ದಾಗ ನಾವೆಲ್ಲರನ್ನೂ ಕೂಡ ಮಾಸ್ಟರ್ಸ್ ಅಂತಾನೆ ಕರಿತೀವಿ. ಆದ್ರೆ ಮಾಸ್ಟರ್ಸ್ ಅನ್ನುವಂಥ ಪದವನ್ನ ನಾವು ಬಳಸ್ತಾ ಇದ್ದೀವಿ ಅಂತಂದ್ರೂ ಕೂಡ ಅಲ್ಲಿ ನಮ್ಗೆ ಇರ್ಬೇಕಾಗಿರ್ತಕ್ಕಂಥ ಅರಿವು ಏನ್ ಗೊತ್ತಾ? ನಾವೆಲ್ಲರೂ ಇನ್ನೂ ನಮ್ಮ ಮೇಲೆ ನಾವು ಮಾಸ್ಟರಿಯನ್ನ ಸಾಧಿಸಬೇಕಾಗಿದೆ, ನಮ್ಮ ಮೇಲೆ ನಾವು ಹಿಡಿತವನ್ನ ಸಾಧಿಸಬೇಕಾಗಿದೆ, ನಮ್ಮ ಮನಸ್ಸಿನ ಮೇಲೆ ನಾವು ಹಿಡಿತವನ್ನ ಸಾಧಿಸಬೇಕಾಗಿದೆ, ನಮ್ಮ ಅರಿಷಡ್ವರ್ಗಗಳ ಮೇಲೆ ನಾವು ಹಿಡಿತವನ್ನು ಸಾಧಿಸಬೇಕಾಗಿದೆ, ಅವುಗಳ ಮೇಲೆ ನಾವು ಮಾಸ್ಟರಿಯನ್ನ ಹೊಂದಬೇಕಾಗಿದೆ ಅನ್ನುವಂತ ಒಂದು ಅರಿವನ್ನ ನಿರಂತರವಾಗಿ ನಮ್ಗೆ ಕೊಡೋದಿಕ್ಕೋಸ್ಕರ ಪತ್ರಿಜಿಯವರು ಈ ರೀತಿಯಾಗಿರ್ತಕ್ಕಂಥ ಮೈ ಡಿಯರ್ ಮಾಸ್ಟರ್ಸ್ ಅನ್ನುವಂಥ ಪದವನ್ನ ಬಳಸ್ತಾ ಬಂದಿರ್ತಕ್ಕಂಥದ್ದು. ನೋಡಿ, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಈ ಮೂರು ಪದಗಳನ್ನ ಹಲವಾರು ಕೋನಗಳಲ್ಲಿ, ಹಲವಾರು ವಿಚಾರಗಳಲ್ಲಿ ಅವರು ಅದನ್ನ ಅರ್ಥೈಸಿಕೊಂಡು ಆ ಪದಗಳನ್ನ ಬಳಸ್ತಾ ಇದ್ದಿದ್ದು. ಆ ಹಲವಾರು ಕೋನಗಳಲ್ಲಿ ಇರ್ತಕ್ಕಂಥ ವಿಚಾರಗಳಲ್ಲಿ ಇದು ಕೂಡ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಕೋನ. ಆ ಪದಗಳನ್ನ ಪತ್ರಿಜಿಯವರು ಬಳಸಿರೋದ್ರ ಹಿಂದೆ ಇರುವಂತದ್ದು. ಎಸ್ ಮಾಸ್ಟರ್ಸ್, ಹಾಗಾಗಿ ನಾವು ಈ ಗುರುವಿನ ಮಾರ್ಗದರ್ಶನ ಮತ್ತೆ ಗುರುವಿನ ವೀಕ್ಷಣೆ, ಗುರುವಿನ ಕರುಣೆ ಅವಶ್ಯಕ ಅಂತ ಹೇಳಿರ್ತಕ್ಕಂಥ ಈ ಒಂದು ವಿಚಾರ ಏನಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರಸ್ತುತ ಯಾರಿದ್ದೀವಿ ಇದನ್ನ ಈ ರೀತಿಯಾಗಿ ಅರ್ಥ ಮಾಡ್ಕೋಬಹುದಾಗಿದೆ. ಅದಕ್ಕೋಸ್ಕರನೇ ಅಲ್ವಾ ಪತ್ರಿಜಿಯವರು ನಮ್ಗೆ ಹೇಳಿರೋದು, ನಾವೆಲ್ಲರೂ ಕೂಡ ಪಿರಮಿಡ್ ಮಾಸ್ಟರ್ಸ್, ನಾವು ನಮ್ದೆಲ್ಲಾ ಸಾಧನೆಗಳು ಮುಗ್ದೋಗ್ಬಿಟ್ಟಿದೆ, ಅದಕ್ಕೋಸ್ಕರನೇ ನಾವು ಪಿರಮಿಡ್ ಮಾರ್ಗಕ್ಕೆ, ಈ ಒಂದು ಧ್ಯಾನ ಮಾರ್ಗಕ್ಕೆ ಬಂದಿದ್ದೀವಿ. ಇವಾಗ ನಮ್ದೆಲ್ಲ ಕೂಡ ಕರ್ತವ್ಯ ಏನು? ಧ್ಯಾನ ಸಾಧನೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಧ್ಯಾನ ಪ್ರಚಾರವನ್ನ ಮಾಡೋದು, ಧ್ಯಾನ ಜಗತ್, ಶಾಕಾಹಾರ ಜಗತ್ ಮತ್ತೆ ಪಿರಮಿಡ್ ಜಗತ್ನ ನಿರ್ಮಾಣಕ್ಕಾಗಿ ಕೆಲಸ ಮಾಡೋದು ಅನ್ನುವಂಥದ್ದನ್ನ ನಮ್ಗೆ ತಿಳಿಸಿರೋದು. ಹಂಗಂತ ಧ್ಯಾನ ಸಾಧನೆ ಮಾಡೋದೇ ಬೇಕಾಗಿಲ್ಲ ಅಂತ ಅಲ್ಲ ಮಾಸ್ಟರ್ಸ್. ಧ್ಯಾನ ಸಾಧನೆಯನ್ನ ಮಾಡ್ಬೇಕು ನಿಜ, ಆದ್ರೆ ಯಾವಾಗ ನಮ್ಗೆ ಕೆಲಸ ಮಾಡೋದಿಕ್ಕೆ ಅಲ್ಲಿ ಅವಕಾಶ ಇದೆಯೋ ಆ ಸಮಯದಲ್ಲಿ ನಾವು ಖಂಡಿತವಾಗಿ ಕೂಡ ಧ್ಯಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸೇವಾ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಇನ್ನು ಉಳಿದಂತೆ ಸಮಯದಲ್ಲಿ ಅವಕಾಶವನ್ನ ಮಾಡಿಕೊಂಡು ಧ್ಯಾನ ಸಾಧನೆ ಮಾಡ್ಲೇಬೇಕಾಗಿದೆ. ಯಾಕಂತಂದ್ರೆ ಅದು ಪ್ರಾಥಮಿಕವಾದ ಅಗತ್ಯತೆಯಾಗಿದೆ, ಪ್ರಾಥಮಿಕವಾದ ಅನಿವಾರ್ಯವಾದ ಅಗತ್ಯವಾಗಿದೆ. ಹಾಗಾಗಿ ನಾವು ಧ್ಯಾನ ಸಾಧನೆ ಮಾಡ್ಲೇಬೇಕಾಗಿರುವಂತದ್ದು. ಈ ವಿಚಾರವನ್ನ ಈ ಪ್ರಸ್ತುತ ಪತ್ರಿಜಿ ಪ್ರಬೋಧನೆಗಳು, ಮನುಕುಲಕ್ಕೆ ಅಂತರ್ಜಾಗೃತಿಯ ಮಾರ್ಗದರ್ಶಕಗಳು ಪುಸ್ತಕ ಸಾಂಕೇತಿಕವಾಗಿ ಬಿಡುಗಡೆ ಆಗಿದೆ ಅಲ್ವಾ ಮಾಸ್ಟರ್ಸ್? ಕೂಡಲ ಸಂಗಮದಲ್ಲಿ ನಮ್ಮ ಈ ಮಹಾವತಾರ್ ಫೌಂಡೇಶನ್ ಇಂದಾನೆ ಅದು ಅಚ್ಚಾಗಿ ಅದು ಹೊರಹೊಮ್ತಾ ಇರ್ತಕ್ಕಂಥ ಪುಸ್ತಕ. ಆ ಒಂದು ಪುಸ್ತಕ ಸಿದ್ಧರ ಬೆಟ್ಟದಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ಆ ಒಂದು ಪುಸ್ತಕ ಪ್ರಿಂಟ್ ಆಗಿ ನಮ್ಗೆಲ್ಲರಿಗೂ ಕೂಡ ನಮ್ಮೆಲ್ಲರ ಕೈಗೆ ಸಿಗುತ್ತೆ. ಆ ಒಂದು ಪುಸ್ತಕದಲ್ಲಿ ಈ ಪರಿಕಲ್ಪನೆಯನ್ನ ಟ್ರಾನ್ಸ್ಲೇಷನ್ ಮಾಡುವಂತ ಸಮಯದಲ್ಲಿ ಈ ಒಂದು ಪರಿಕಲ್ಪನೆ ನನಗೆ ಅರ್ಥ ಆಗಿರ್ತಕ್ಕಂಥದ್ದು. ಧ್ಯಾನ ಅನ್ನುವಂಥದ್ದು ನಾವು ಎಷ್ಟೇ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿದ್ರು, ಎಷ್ಟೇ ದೊಡ್ಡದಾಗಿರ್ತಕ್ಕಂಥ ಸೇವಾ ಕಾರ್ಯಗಳನ್ನ ಮಾಡಿದ್ರು, ಏನೇನೆಲ್ಲ ಸಾಧನೆ ಮಾಡಿದ್ರು ಕೂಡ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವಂಥದ್ದು ಅನಿವಾರ್ಯ. ಅದನ್ನ ನಾವು ಸ್ಕಿಪ್ ಮಾಡೋ ಹಾಗೆ ಇಲ್ವೇ ಇಲ್ಲ, ಅದು ಮಾಡೋ ಹಾಗೆ ಇಲ್ಲ ಅಷ್ಟೇ, ಬೇರೆ ಇನ್ನೇನ್ ಮಾತಾಡೋಂಗೆ ಇಲ್ಲ ಮಾಸ್ಟರ್ಸ್. ಅಷ್ಟು ಅನಿವಾರ್ಯ ಧ್ಯಾನ ಅನ್ನುವಂಥದ್ದು, ಆ ಒಂದು ಸಾಧನೆ ಅನ್ನುವಂಥದ್ದು. ಎಸ್ ಮಾಸ್ಟರ್ಸ್, ಈ ರೀತಿಯಾಗಿ ಈ ಎಲ್ಲವನ್ನು ಮೂರು ರೀತಿಯ ಶರಣಾಗತಿಯನ್ನು ನಾವು ಹೊಂದಬೇಕು ಅಂತಂದ್ರೂ ಕೂಡ ಗುರುವಿನ ವೀಕ್ಷಣೆ, ಕರುಣೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಅಷ್ಟಾಂಗ ಮಾರ್ಗದ ಬಗ್ಗೆ ತಿಳಿಸ್ತಾರೆ ಮಾಸ್ಟರ್ಸ್. ಅಷ್ಟಾಂಗ ಮಾರ್ಗ ಅಂದ್ರೆ ಈಗಾಗ್ಲೇ ನಮ್ಗೆ ಗೊತ್ತಿದೆ. ಏನ್ ಹೇಳಿದ್ದಾರೆ?
ಅಷ್ಟಾಂಗ ಮಾರ್ಗವು ನಮ್ಗೆ ಗೌತಮ ಬುದ್ಧ ನೀಡಿರುವಂತದ್ದಾಗಿದೆ. ಅಷ್ಟಾಂಗ ಮಾರ್ಗ 8 ಅಂಗಗಳನ್ನು ಹೊಂದಿರ್ತಕ್ಕಂಥ ಮಾರ್ಗ ಆಗಿದೆ. ಇದೇ ಮುಕ್ತಿಗೆ ಮಾರ್ಗ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ ಮಾಸ್ಟರ್ಸ್. ಅದೇನು ಅನ್ನೋದನ್ನ ಒಂದ್ಸತಿ ನಾವು ಪುನಃ ಮೆಲಕ್ ಹಾಕೋಣ. ಸಮ್ಮಾದಿಟ್ಟಿ ಅಂದ್ರೆ ಸರಿಯಾದ ದೃಕ್ಪಥಗಳು, ಸಮ್ಮಾ ಸಂಕಪ್ಪೋ ಅಂದ್ರೆ ಸರಿಯಾದ ಸಂಕಲ್ಪಗಳು, ಸಮ್ಮಾ ವಾಚ ಅಂದ್ರೆ ಸರಿಯಾದ ವಾಕು, ಸಮ್ಮಾ ಕಮ್ಮಂತೋ ಸರಿಯಾದ ಕರ್ಮ, ಸಮ್ಮಾ ಜೀವೋ ಸರಿಯಾದ ಜೀವನ ವಿಧಾನ, ಸಮ್ಮಾ ವಾಯಾಮೋ ಸರಿಯಾದ ಶ್ರದ್ಧೆ, ಸಮ್ಮಾ ಸತಿ ಸರಿಯಾದ ಏಕಾಗ್ರತೆ, ಸಮ್ಮಾ ಸಮಾಧಿ ಸರಿಯಾದ ಧ್ಯಾನ. ಇದು ಮಾಸ್ಟರ್ಸ್ ಅಷ್ಟಾಂಗ ಮಾರ್ಗಗಳು ಅಂತಂದಾಗ. ಈ ಅಷ್ಟಾಂಗ ಮಾರ್ಗಗಳನ್ನ ವಿಶೇಷವಾಗಿ ನಾವು ಅನುಷ್ಠಾನ ಮಾಡಿದಾಗ ಅವಿದ್ಯೆ ಅನ್ನುವಂಥದ್ದು ಮಾಯವಾಗುತ್ತೆ. ಅವಿದ್ಯೆ ದೂರವಾದಾಗ ತೃಷೆ ಅನ್ನುವಂಥದ್ದು ದೂರವಾಗುತ್ತೆ. ಆ ಒಂದು ತೃಷೆ ಅನ್ನುವಂಥದ್ದು ದೂರವಾದಾಗ ಶಾಶ್ವತವಾದಂತಹ ದುಃಖದ ನಿರ್ಮೂಲನೆಯ ಆಗುತ್ತದೆ ಅಂತಂದ್ಬಿಟ್ಟು ಇಲ್ಲಿ ನಮ್ಗೆ ತಿಳಿಸ್ತಾರೆ ಮಾಸ್ಟರ್ಸ್ ಮಿಲಾರೇಪರ್ ಅವರು. ಅದ್ರ ಜೊತೆಗೆ ಈ ಅಷ್ಟಾಂಗ ಮಾರ್ಗದಲ್ಲಿ ಮತ್ತೊಂದು 3 ಮೌಲಿಕ ವಿಚಾರಗಳನ್ನ ನಮ್ಗೆ ತಿಳಿಸಿದ್ದಾರೆ. ಏನು ಆ 3 ಮೌಲಿಕ ವಿಚಾರಗಳು ಅಂತಂದ್ರೆ ಪ್ರಜ್ಞೆ, ಶೀಲ, ಸಮಾಧಿ. ಪ್ರಜ್ಞೆ ಅಂತಂದ್ರೆ ಏನು? ಸರಿಯಾದ ದೃಕ್ಪಥಗಳು ಪ್ಲಸ್ ಸರಿಯಾದ ಸಂಕಲ್ಪಗಳು, ಇವೆರಡು ಇದ್ದಾಗ ಅದನ್ನ ಪ್ರಜ್ಞೆ ಅನ್ನುವಂಥದ್ದನ್ನ ನಮ್ಗೆ ತಿಳಿಸಿರುವಂತದ್ದು. ನೋಡಿ, ಸರಿಯಾದ ದೃಕ್ಪಥಗಳು ಪ್ಲಸ್ ಸರಿಯಾದ ಸಂಕಲ್ಪಗಳು ಈಕ್ವಲ್ಸ್ ಪ್ರಜ್ಞೆ. ಅಂದ್ರೆ ನಮ್ಮಲ್ಲಿ ನಿನಗೆ ಪ್ರಜ್ಞೆ ಇಲ್ವಾ ಅಂತ ಯಾರಾದ್ರೂ ನಮ್ಮನ್ನ ರೇಗಾಡ್ತಾರಲ್ವಾ ಮಾಸ್ಟರ್ಸ್, ಆ ರೀತಿಯಾಗಿ ಯಾರಾದ್ರೂ ಮಾತಾಡಿದಾಗ ಆ ಪ್ರಜ್ಞೆ ಅನ್ನೋ ಅಂತದ್ರಲ್ಲಿ ಸರಿಯಾದ ದೃಷ್ಟಿಕೋನ ಇರ್ಬೇಕಾಗತ್ತೆ, ಸರಿಯಾದ ಸಂಕಲ್ಪ ಇರ್ಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿ ನಮ್ಗೆ ಅರ್ಥ ಆಗ್ಬೇಕಾಗಿರುವಂಥದ್ದು. ನೆಕ್ಸ್ಟ್ 2ನೇದು ಶೀಲ. ಶೀಲ ಅಂದ್ರೆ ಏನು? ಸರ್ಫೇಸ್ ಲೆವೆಲ್ ಅಲ್ಲಿ ನಾವೆಲ್ಲ ಏನಂತ ಯೋಚನೆ ಮಾಡ್ತೀವಿ. ಶೀಲ ಅಂತಂದ್ರೆ ಶರೀರಕ್ಕೆ ಸಂಬಂಧಪಟ್ಟಿರೋದು. ಒಂದು ಹೆಣ್ಣು ಅಥವಾ ಒಂದು ಗಂಡು ಕೇವಲ ಹೆಣ್ಣಾದ್ರೆ ಒಬ್ಬ ಗಂಡಸಿನ ಜೊತೆ ಮಾತ್ರ ಸಂಪರ್ಕ ಮಾಡ್ಬೇಕು ಶಾರೀರಿಕವಾಗಿ, ಅಥವಾ ಒಬ್ಬ ಗಂಡಸಾದ್ರೆ ಕೇವಲ ಒಂದು ಹೆಣ್ಣಿನ ಜೊತೆ ಮಾತ್ರ ಶಾರೀರಿಕ ಸಂಪರ್ಕ ಮಾಡ್ಬೇಕು. ಆ ರೀತಿಯಾಗಿ ಶರೀರವನ್ನ ಉಳಿಸ್ಕೊಂಡ್ ಬಂದಿದ್ರೆ ಅವರಲ್ಲಿ ಶೀಲ ಇದೆ ಅಂತ, ಇಲ್ಲ ಅಂತಂದ್ರೆ ಇಲ್ಲ ಅಂತ ಅರ್ಥ. ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಗಳು ನಮ್ಮಲ್ಲಿ ಇದೆ. ಆದರೆ ನಿಜವಾಗ್ಲೂ ಶೀಲ ಅಂತಂದ್ರೆ ಏನು ಅನ್ನೋದನ್ನ ಇಲ್ಲಿ ಬಹಳ ಅದ್ಭುತವಾಗಿ ನಮ್ಗೆ ತಿಳಿಸಿದ್ದಾರೆ. ಶೀಲ ಅಂತಂದ್ರೆ ಸರಿಯಾದ ವಾಕು ಪ್ಲಸ್ ಸರಿಯಾದ ಜೀವನ ವಿಧಾನ ಪ್ಲಸ್ ಸರಿಯಾದ ಕರ್ಮ. ಇದು ಮಾಸ್ಟರ್ಸ್ ಶೀಲ ಅಂದ್ರೆ. ಸರಿಯಾದ ವಾಕು ಪ್ಲಸ್ ಸರಿಯಾದ ಜೀವನ ವಿಧಾನ ಪ್ಲಸ್ ಸರಿಯಾದ ಕರ್ಮ ಈಕ್ವಲ್ಸ್ ಶೀಲ. ಈ ರೀತಿಯಾಗಿರ್ತಕ್ಕಂಥ ವಿವರಣೆ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು. ನೆಕ್ಸ್ಟ್ 3ನೇದು ಸಮಾಧಿ. ಸಮಾಧಿ ಅಂತಂದಾಗ ಅಲ್ಲಿ ಅದನ್ನ ಯಾವ ರೀತಿಯಾಗಿ ತಿಳಿಸಿದ್ದಾರೆ ಅಂದ್ರೆ ಸರಿಯಾದ ಶ್ರದ್ಧೆ ಪ್ಲಸ್ ಸರಿಯಾದ ಏಕಾಗ್ರತೆ ಪ್ಲಸ್ ಸರಿಯಾದ ಧ್ಯಾನ. ಅಲ್ಲಿ ಸಮಾಧಿ ಅಂತಂದಾಗ ಅಲ್ಲಿ ಶ್ರದ್ಧೆ, ಏಕಾಗ್ರತೆ, ಧ್ಯಾನ ಇದೆಲ್ಲವೂ ಸೇರಿ ಸಮಾಧಿ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಅಬ್ಬಬ್ಬಾ, ನಾವ್ ಎಷ್ಟು ಆಳವಾಗಿ ತಿಳ್ಕೋಬೇಕಾಗಿದೆ ನೋಡಿ ಮಾಸ್ಟರ್ಸ್. ಒಂದೊಂದು ಪದದಲ್ಲಿ ಎಷ್ಟು ಆಳವಾದಂತ ವಿಚಾರಗಳ ಒಂದು ವಿಶ್ಲೇಷಣೆ ಇದೆ ಅನ್ನುವಂಥದ್ದು. ಹಾಗಾಗಿ ಈ ಅಷ್ಟಾಂಗ ಮಾರ್ಗದಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ ಮಾಸ್ಟರ್ಸ್. ನೆಕ್ಸ್ಟ್ ಇದಾದ್ಮೇಲೆ ಮಿಲಾರೇಪರ್ ಅವರು 4 ಆರ್ಯ ಸತ್ಯಗಳನ್ನ ತಿಳಿಸ್ತಾರೆ. 4 ಆರ್ಯ ಸತ್ಯಗಳ ಬಗ್ಗೆ ಮಾರ್ಪಾರ್ ಅವರ ಜೊತೆ ವಿಚಾರವನ್ನ ಹಂಚಿಕೊಳ್ತಾರೆ. ಏನು ಆ 4 ಆರ್ಯ ಸತ್ಯಗಳು ಅಂತಂದ್ರೆ, ದುಃಖ ಅನ್ನುವಂಥದ್ದು ಎಲ್ಲಾ ಕಡೆ ಇದೆ. ನೆಕ್ಸ್ಟ್ 2ನೇದು, ಈ ದುಃಖ ಎನ್ನುವುದು ತೃಷೆಯಿಂದ ಉಂಟಾಗುತ್ತದೆ. ಮತ್ 3ನೇದು, ತೃಷೆ ಎನ್ನುವುದು ಅವಿದ್ಯೆಯಿಂದ ಬರುತ್ತದೆ. ಮತ್ತೆ 4ನೇದು, ಅಷ್ಟಾಂಗ ಮಾರ್ಗವೇ ಈ ಎಲ್ಲ ಅವಿದ್ಯಾ ನಾಶಕಾರಿ ಅನ್ನುವಂತ ಈ 4 ವಿಚಾರಗಳನ್ನು ತಿಳಿಸಿದ್ದಾರೆ. ಈ 4 ವಿಚಾರಗಳನ್ನ 4 ಆರ್ಯ ಸತ್ಯಗಳು ಅಂತ ಕರೆದಿದ್ದಾರೆ ಮಾಸ್ಟರ್ಸ್. ಆಮೇಲೆ ತೃಷೆ ಅಂತ ಹೇಳಿದ್ವಲ್ಲ, ತೃಷೆ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ತಾ ನಿಜವಾದ ನಿರ್ವಾಣದ ಬಗ್ಗೆ ನಮ್ಗೆ ಅದ್ಭುತವಾದ ವಿವರಣೆಯನ್ನ ಕೊಟ್ಟಿದ್ದಾರೆ. ತೃಷೆ ಅಂದ್ರೆ ಶ್ರುತಿಗೆ ಮೀರಿದ ರಾಗ, ತೃಷೆ ಅಂದ್ರೆ ಲಯ ತಪ್ಪಿದ ತಾಳ, ತೃಷೆ ಅಂದ್ರೆ ಮಿತಿಗೆ ಮೀರಿದ ಅಳತೆ, ತೃಷೆ ಅಂದ್ರೆ ವಾಸ್ತವದಲ್ಲಿ ದುಃಖಕ್ಕೆ ಪ್ರತ್ಯಕ್ಷವಾದಂತ ಕಾರಣ,
ತೃಷೆ ರಾಹಿತ್ಯದಿಂದಲೇ ದುಃಖ ರಾಹಿತ್ಯ ಉಂಟಾಗುತ್ತದೆ, ದುಃಖ ರಾಹಿತ್ಯವೇ ನಿರ್ವಾಣ ಅನ್ನುವಂಥ ವಿಚಾರವನ್ನ ನಮ್ಗಿಲ್ಲಿ ತಿಳಿಸಿದ್ದಾರೆ ಮಾಸ್ಟರ್ಸ್. ನಾನು ಕೇವಲ ಕೆಲವಾರು ವಿಚಾರಗಳನ್ನ ನಾನು ಹೈಲೈಟ್ಸ್ ಆಗಿ ಮಾತ್ರ ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಆದ್ರೆ ನೀವೇ ಸ್ವತಃ ಈ ಪುಸ್ತಕವನ್ನ ಓದೋದ್ರಿಂದ ಅದ್ಭುತವಾದಂತ ಆ ಒಂದು ವಿಚಾರಗಳನ್ನ ಇನ್ನೂ ಸ್ವಲ್ಪ ಆಳವಾಗಿ ನೀವು ತಿಳ್ಕೊಳ್ಳೋದಿಕ್ಕೆ ಅವಕಾಶ ಆಗುತ್ತೆ ಮಾಸ್ಟರ್ಸ್. ಈ ರೀತಿಯಾಗಿ ನಿರ್ವಾಣದ ಕುರಿತು, ತೃಷೆಯ ಕುರಿತು ನಮ್ಗೆ ತಿಳಿಸಿದ್ದಾರೆ ಮಾಸ್ಟರ್ಸ್. ಆಮೇಲೆ ಹೀನಯಾನ, ಮಹಾಯಾನ, ವಜ್ರಯಾನ ಅನ್ನುವಂಥದ್ದು ನಾವು ತಿಳ್ಕೊಂಡಿದೀವಲ್ಲ, ಅವುಗಳ ಬಗ್ಗೆ ನಮ್ಗೆ ವಿವರಣೆ ಸಿಗ್ತಾ ಹೋಗುತ್ತೆ. ಹೀನಯಾನ ಅಂತಂದ್ರೆ ಏನು? ತನ್ನ ಸ್ವಂತಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ ನೋಡಿಕೊಳ್ಳುವವನು, ಅದು ಕೆಳಗಿನ ಸ್ಥಾಯಿಗೆ ಸೇರಿರ್ತಕ್ಕಂಥದ್ದು, ಅದನ್ನ ಹೀನಯಾನ ಅಂತ ಕರೆದಿದ್ದಾರೆ. ಅಂದ್ರೆ ಯಾರ್ಯಾರು ತಮ್ಮ ಸ್ವಂತಕ್ಕಾಗಿ, ತಮ್ಮ ಸ್ವಾರ್ಥಕ್ಕಾಗಿನೇ ಎಲ್ಲವನ್ನೂ ಮಾಡ್ತಾ ಇರ್ತಾರೋ ಅವರು ತುಂಬಾ ಕೆಳಸ್ಥಾಯಿಯಲ್ಲಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ, ಹೀನಯಾನದ ಸ್ಥಿತಿಯಲ್ಲಿ ಇರುವಂತವ್ರು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಎರಡನೇದು ಮಹಾಯಾನ. ಮಹಾಯಾನ ಅಂದ್ರೆ ಏನು? ಎಲ್ಲರ ಬಗ್ಗೆ ವಿಶ್ವಪ್ರೇಮ. ವಿಶ್ವಪ್ರೇಮ ಅಂದ್ರೆ ಅನ್ಕಂಡೀಷನಲ್ ಲವ್, ದೈವಿಕವಾಗಿರ್ತಕ್ಕಂಥ ಪ್ರೀತಿ. ಲವ್ ಅಂತಂದ ತಕ್ಷಣ ಇದೊಂದು ದೊಡ್ಡ ಹಿಂಸೆ ಆಗ್ಬಿಡತ್ತೆ. ಲವ್ ಅಂತಂದ್ರೆ ಶರೀರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಿದೆಯೋ ಅದನ್ನೇ ಲವ್ ಅಂತ ಭಾವಿಸುವಂಥದ್ದು ಬಹಳಷ್ಟು ಜನ ತಗೊಳ್ತಾರೆ, ಆ ಪದವನ್ನ ಬಳಸೋದಿಕ್ಕೆ ಹಿಂಜರಿತಾರೆ. ಆದ್ರೆ ಆ ಒಂದು ವಿಶ್ವ ಪ್ರೇಮ, ಅನ್ಕಂಡೀಷನಲ್ ಲವ್, ದೈವಿಕವಾಗಿರ್ತಕ್ಕಂಥ ಪ್ರೀತಿ ಅಂತಂದಾಗ ಅಲ್ಲಿ ಅದ್ ಎಷ್ಟು ಅದ್ಭುತ ಅನ್ನುವಂಥದ್ದನ್ನ ನಾವು ತುಂಬಾ ಆಳವಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಮಾಸ್ಟರ್ಸ್. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಲ್ಮಶ ಇರೋದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಅಪೇಕ್ಷೆಗಳು ಇರೋದಿಲ್ಲ. ಅಲ್ಲಿ ಕೇವಲ ಕೊಡೋಂಥದ್ದು ಮಾತ್ರನೇ ಇರುತ್ತೆ. ಅದು ಅದ್ಭುತವಾಗಿರ್ತಕ್ಕಂಥ ವಿಶ್ವ ಪ್ರೇಮ, ದೈವಿಕವಾಗಿರ್ತಕ್ಕಂಥ ಪ್ರೀತಿ. ಆ ಒಂದು ವಿಶ್ವ ಪ್ರೇಮದ ಭಾವನೆಯನ್ನ ಯಾರು ಹೊಂದಿರ್ತಾರೆ, ನಾವೆಲ್ಲರೂ ಕೂಡ ಸಮಾನರು ಅನ್ನುವಂಥ ಒಂದು ಭಾವನೆಯನ್ನ ಯಾರು ಹೊಂದಿರ್ತಾರೆ ಅವರು ಉನ್ನತ ಸ್ಥಾಯಿಗೆ ಸೇರಿರ್ತಕ್ಕಂಥವ್ರು. ಅದನ್ನ ನಾವು ಮಹಾಯಾನ ಅಂತ ಕರಿತೀವಿ ಅಂತ ತಿಳಿಸಿದ್ದಾರೆ ಮಾಸ್ಟರ್ಸ್. ಆಮೇಲೆ ವಜ್ರಯಾನದ ಬಗ್ಗೆ ನಮ್ಗೆ ತಿಳಿಸ್ತಾ ಬಂದಿದ್ದಾರೆ. ವಜ್ರಯಾನ ಅಂದ್ರೆ ಏನು ಅಂತಂದಾಗ ಕೆಳಗಿನ ಸ್ಥಾಯಿಯಿಂದ ಉನ್ನತ ಸ್ಥಾಯಿಗೆ ಸೇರೋದಿಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಗಮ್ಯ ಮತ್ತೆ ಅವಗಾಹನೆಯನ್ನ ಹಾಗೂ ಬದಲಾವಣೆಯೇ ಇಲ್ಲದ ಶಾಶ್ವತವಾದ ಮಾರ್ಗವನ್ನ ಹೊಂದಿರ್ತಕ್ಕಂಥವ್ರು ಯಾರಿರ್ತಾರೆ ಅವರು ವಜ್ರಯಾನ ಮಾರ್ಗದಲ್ಲಿ ಇರುವಂತವ್ರು ಅನ್ನುವಂಥದ್ದನ್ನ ನಮ್ಗಿಲ್ಲಿ ತಿಳಿಸಿರುವಂಥದ್ದು ಮಾಸ್ಟರ್ಸ್. ಸೊ ನಾವು ಪಿರಮಿಡ್ ಮಾಸ್ಟರ್ಸ್ ಯಾರು ಕೂಡ ಹೀನಯಾನದ ಮಾರ್ಗದಲ್ಲಿ ಇರುವಂತವ್ರು ಅಲ್ಲ, ಹೀನಯಾನದ ಸ್ಥಿತಿಯಲ್ಲಿ ಇರುವಂತವ್ರು ಅಲ್ಲ. ನೆಕ್ಸ್ಟ್ ಮಹಾಯಾನದ ಸ್ಥಿತಿಯಲ್ಲಿ ಬಹಳಷ್ಟು ಜನ ಇದ್ರೆ, ವಜ್ರಯಾನದ ಸ್ಥಿತಿಯಲ್ಲಿ ಕೂಡ ನಾವೆಲ್ಲರೂ ಇರುವಂತಹದ್ದು. ನಾವೆಲ್ಲರೂ ಕೂಡ ಒಂದು ಸ್ಪಷ್ಟವಾದಂತ ಉನ್ನತ ಸ್ಥಾಯಿಗೆ, ನಮ್ಮ ಅಲ್ಟಿಮೇಟ್ ಸ್ಥಿತಿಗೆ ಸೇರ್ಕೊಳ್ಳೋದಿಕ್ಕೆ ಬೇಕಾಗಿರ್ತಕ್ಕಂಥ ಗಮ್ಯವನ್ನ ಮತ್ತೆ ಅವಗಾಹನೆಯನ್ನ ಹೊಂದಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಶಾಶ್ವತವಾದಂತ ಸತ್ಯದ ಮಾರ್ಗವನ್ನ ಹಿಡಿದುಕೊಂಡು ನಾವು ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಈ ಮಾರ್ಗದಲ್ಲಿ ಇರುವಂತವ್ರೆಲ್ಲರೂ ಕೂಡ ನಾವು ವಜ್ರಯಾನ ಮಾರ್ಗದ ಸ್ಥಿತಿಯಲ್ಲಿ ಇರುವಂತವ್ರು ಅನ್ನೋದನ್ನ ನಾವುಗಳು ಕೂಡ ಸ್ವತಃ ಇದನ್ನ ಚೆಕ್ ಪಾಯಿಂಟ್ ಆಗಿ ತಗೊಂಡು ಅರ್ಥ ಮಾಡ್ಕೋಬಹುದಾಗಿದೆ ಮಾಸ್ಟರ್ಸ್. ಎಸ್, ಇದಿಷ್ಟಾದ್ಮೇಲೆ ಮನುಷ್ಯನಿಗೆ ಅಂತಿಮ ಗಮ್ಯ ಅನ್ನುವಂಥದ್ದು ಏನು, ಅದು ಯಾವಾಗ, ಅದು ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ವಿಚಾರವನ್ನ ತಿಳಿಸ್ತಾ ಬರ್ತಾರೆ ಮಾಸ್ಟರ್ಸ್. ಈ ಒಂದು ಅಂತಿಮ ಗಮ್ಯ ಅನ್ನುವಂಥದ್ದನ್ನ ತಿಳಿದುಕೊಂಡು ಸಾಧನೆ ಮಾಡ್ಬೇಕಾದ್ರೆ ಅಲ್ಲಿ ಸದ್ಗುರುಗಳ ಅವಶ್ಯಕತೆ ಇರುತ್ತದೆ ಅಂತ. ನೋಡಿ ಮಾಸ್ಟರ್ಸ್, ನಮ್ಗೆಲ್ಲರಿಗೂ ಕೂಡ ನಿಮ್ಮ ಉಸಿರೇ ನಿಮ್ಮ ಗುರು ಅಂತ ಪತ್ರಿಜಿಯವರು ಹೇಳಿದ್ರು, ದಾರಿ ತೋರ್ಸ್ಕೊಟ್ರು. ಆದ್ರೆ ಆ ಉಸಿರೇ ನಿನ್ನ ಗುರು ಅಂತ ಹೇಳೋದ್ರ ಹಿಂದೆ ನಮಗೂ ಕೂಡ ಆ ಮಹಾ ಸದ್ಗುರು, ಮಹಾ ಬ್ರಹ್ಮರ್ಷಿ, ಮಹಾ ಪರಮ ದಿವ್ಯ ಚೈತನ್ಯವಾಗಿರ್ತಕ್ಕಂಥ ಪತ್ರಿಜಿಯವರ ಸಂಪರ್ಕ ನಮ್ಗೆ ಇದ್ದೇ ಇದೆ ತಾನೆ. ಅವರ ಸಂಪರ್ಕದಲ್ಲೇ ತಾನೆ ಇದೆಲ್ಲ ಕೂಡ ನಾವು ತಿಳ್ಕೊಂಡಿರೋಂಥದ್ದು. ಹಾಗಾಗಿ ಅಲ್ಲಿ ನಾವು ಇದಕ್ ಮೊದಲು ನಾವು ವಿಚಾರ ಮಾಡಿದ್ವಲ್ಲ, ನಾವು ಈ ಒಂದು ಶರಣಾಗತಿಯ ಭಾವವನ್ನ ಹೊಂದಬೇಕಂದ್ರೂ ಕೂಡ ಗುರುವಿನ ವೀಕ್ಷಣೆ, ಗುರುವಿನ ಕರುಣೆ ಅವಶ್ಯಕವಾಗಿದೆ ಅನ್ನುವಂಥದ್ದಕ್ಕಾಗಿರ್ಬೋದು, ಅಥವಾ ಈ ಒಂದು ಅಂತಿಮ ಗಮ್ಯವನ್ನ ತಿಳಿದುಕೊಳ್ಳೋದಿಕ್ಕೂ ಕೂಡ ನಮ್ಗೆ ಗುರುವಿನ ಅನುಗ್ರಹ ಬೇಕು ಅನ್ನುವಂಥದ್ದು ವಿಚಾರ ಏನಿದೆ, ಅದೆಲ್ಲವೂ ಕೂಡ ಅಕ್ಷರಶಃ ಸತ್ಯ. ಆ ಎಲ್ಲವೂ ಕೂಡ ನಾವು ಕೂಡ ಪ್ರಾಕ್ಟಿಕಲ್ ಆಗಿ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ತಾ ಇರುವಂತದ್ದೇ. ಪತ್ರಿಜಿಯವರೇ ನಮ್ಗೆ ಆ ನೇರವಾಗಿರ್ತಕ್ಕಂಥ ಸದ್ಗುರು. ಆ ನೇರವಾಗಿರ್ತಕ್ಕಂಥ ಸದ್ಗುರು ಯಾವ ಮಟ್ಟದಲ್ಲಿ ನಮ್ಮನ್ನ ತಯಾರು ಮಾಡಿದ್ದಾರೆ ಅಂತಂದ್ರೆ, ಯಾವುದ್ರ ಮೇಲೂ ಕೂಡ ಡಿಪೆಂಡೇ ಆಗೋ ಹಾಗಿಲ್ಲ. ನಮ್ಮ ಮೇಲೆ ನಾವು ಡಿಪೆಂಡ್ ಆಗ್ಬೇಕು, ನಮ್ಮ ಉಸಿರಿನ ಮೇಲೆ ನಾವು ಡಿಪೆಂಡ್ ಆಗ್ಬೇಕು. ನಮ್ಮ ಮೇಲೆ ನಾವು ಡಿಪೆಂಡ್ ಆಗೋದಿಕ್ಕೆ ನಮಗೆ ಮಾರ್ಗದರ್ಶಕವಾಗಿ
ಆ ಒಂದು ಉಸಿರು ಅನ್ನುವಂಥದ್ದನ್ನ ನಮ್ಗೆ ಕೊಟ್ಬಿಟ್ಟಿದ್ದಾರೆ. ನನ್ನ ಮೇಲೆ ಡಿಪೆಂಡ್ ಆದ್ರೆ ನಿಮ್ಗೆ ಏನ್ ಸಿಗೋದಿಲ್ಲ ಅಂತಾನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಬ್ಬಬ್ಬಾ, ಇಂಥ ಟಿಪಿಕಲ್ ಆಗಿರುವಂತ ಗುರುಗಳನ್ನ ನಾವೆಲ್ಲಾದ್ರೂ ನೋಡೋದಿಕ್ಕೆ ಸಾಧ್ಯ ಇದೆಯಾ ಮಾಸ್ಟರ್ಸ್? ಎಲ್ಲಾ ಕಡೆನೂ ನೋಡ್ಕೊಂಡ್ ಬಂದ್ರೆ ಪತ್ರಿಜಿ ಅಂತ ವ್ಯಕ್ತಿತ್ವ ಇರುವಂತವ್ರು ಮತ್ತೆಲ್ಲೂ ನೋಡೋದಿಕ್ಕೆ ಸಿಗೋದಿಲ್ಲ ಅಂತ ಅನ್ಸುತ್ತೆ ಮಾಸ್ಟರ್ಸ್. ಇದುವರೆಗೂ ನನಗೆ ಬಂದಿರ್ತಕ್ಕಂಥ ಅವಗಾಹನೆಯಲ್ಲಿ ಇಂತಹ ವ್ಯಕ್ತಿತ್ವವನ್ನ ನಾನೆಲ್ಲೂ ಕಂಡಿದ್ದಿಲ್ಲ ಮಾಸ್ಟರ್ಸ್. ಹಾಗಾಗಿ ನಾವೆಲ್ಲರೂ ಕೂಡ ತುಂಬಾ 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 ಸುಕೃತ ಮಾಡಿರ್ತಕ್ಕಂಥವ್ರು, ತುಂಬಾ ತುಂಬಾ ಕೂಡ ಪುಣ್ಯವಂತರು ಅಂತ ಈ ಸಮಯದಲ್ಲಿ ಹೇಳೋದಿಕ್ಕೆ ನಾನಂತೂ ತುಂಬಾ ಆನಂದ ಪಡ್ತೀನಿ ಮಾಸ್ಟರ್ಸ್. ಅಂತಿಮ ಗಮ್ಯದ ಬಗ್ಗೆ ಮಿಲಾರೇಪರವರು ಯಾವ ರೀತಿಯಾಗಿ ತಿಳಿಸಿದ್ದಾರೆ ಅಂತಂದ್ರೆ, ಅಂತಿಮ ಗಮ್ಯ ಅಂದ್ರೆ ಏನು ಅಂತಂದಾಗ, ಪ್ರತಿಯೊಂದನ್ನು ಕೂಡ ಮಾನಸಿಕ ವಿಚಾರಣೆಯ ಮುಖಾಂತರ, ಅಂತರ್ಮುಖ ಶೋಧನೆಯ ಮುಖಾಂತರ, ವ್ಯಕ್ತಿಗತ ಅಹಂಕಾರ ಎನ್ನುವುದು ಇಲ್ಲವೇ ಇಲ್ಲದ ಸ್ಥಿತಿ, ಆ ಒಂದು ಸ್ಥಿತಿಗೆ ತಲುಪುವುದೇ ಅಂತಿಮ ಗಮ್ಯ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ತಿಳಿಸಿದ್ದಾರೆ ಮಾಸ್ಟರ್ಸ್. ನೋಡಿ ಎಷ್ಟು ಅದ್ಭುತವಾಗಿದೆ. ಮಾನಸಿಕ ವಿಚಾರಣೆಯನ್ನು ನಾವು ಮಾಡ್ಬೇಕಾಗತ್ತೆ. ಏನೇ ನಮ್ಮ ಹತ್ರಕ್ಕೆ ಬಂದ್ರೂ ಕೂಡ ಪ್ರತಿಯೊಂದರಲ್ಲೂ ಇರ್ತಕ್ಕಂಥ ಆ ಒಂದು ತತ್ವಗಳನ್ನ, ಅದರ ಸ್ಥಿತಿಗತಿ ಏನು ವಿಚಾರ ನಮ್ಮಲ್ಲಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೋನಗಳಲ್ಲಿ, ಅನೇಕ ಕೋನಗಳಲ್ಲಿ ಅದನ್ನ ವಿಶ್ಲೇಷಣೆ ಮಾಡ್ತಾ ನಾವು ಅದನ್ನ ತಿಳ್ಕೋಬೇಕಾಗತ್ತೆ ಮಾಸ್ಟರ್ಸ್. ಮಾನಸಿಕ ವಿಚಾರಣೆ ಮಾಡ್ಬೇಕಾಗತ್ತೆ. ಮಾನಸಿಕ ವಿಚಾರಣೆ ಮಾಡಿ ನಾವು ಅದರ ಪ್ರಕಾರ ಯಾವ ರೀತಿಯಾಗಿದ್ದೀವಿ ಅನ್ನೋದನ್ನ ಅಂತರ್ಮುಖವಾಗಿ ಶೋಧನೆ ಮಾಡ್ಬೇಕಾಗತ್ತೆ. ಆಮೇಲೆ ಎಲ್ಲವನ್ನು ಶೋಧನೆ ಮಾಡ್ತಾ ನಮ್ಮಲ್ಲಿ ಅಹಂಕಾರ ಅನ್ನುವಂಥದ್ದು ಇದ್ದಾಗ, ಆ ವ್ಯಕ್ತಿಗತವಾದ ಅಹಂಕಾರ ಅನ್ನುವಂಥದ್ದು ಇಲ್ಲವೇ ಇಲ್ಲದ ಸ್ಥಿತಿಗೆ ನಾವು ತಲುಪಬೇಕಾಗತ್ತೆ. ಇದೇ ನಮ್ಮ ಅಂತಿಮ ಗಮ್ಯ ಅನ್ನುವಂಥದ್ದು ನಮ್ಗೆ ತಿಳಿಸಿದ್ದಾರೆ. ಯಾವಾಗ ನಾವು ಈ ಅಂತಿಮ ಗಮ್ಯವನ್ನ ಅರ್ಥ ಮಾಡ್ಕೊಳ್ತೀವೋ ಆಗ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಭ್ರಮೆ ಭ್ರಾಂತಿ ಎಲ್ಲವೂ ಕೂಡ ನಾಶವಾಗತ್ತೆ. ಆಗ ಮನಸ್ಸು ಅದೆಲ್ಲವನ್ನು ದಾಟಿದಂತ ಸ್ಥಿತಿಯಲ್ಲಿ ಬಂದು ಬ್ರಹ್ಮಾನಂದದ ಅನುಭೂತಿಯನ್ನ ಅದು ಪಡ್ಕೊಳ್ಳುತ್ತೆ. ಈ ಒಂದು ಸ್ಥಿತಿಯನ್ನೇ ಶಿನೆ ಅಂತ ಕರೀತಾರೆ. ಶಿನೆ ಅಂತಂದ್ರೆ ಏನು? ಸಮಾಧಿ ಅಂತ. ಈ ಒಂದು ಸ್ಥಿತಿಯನ್ನು ಶಿನೆ ಅಂತ ಕರೀತಾರೆ. ಆಗ ಪೂರ್ಣ ಚೈತನ್ಯ, ಆಗ ನಮ್ಮ ಆತ್ಮ ಪೂರ್ಣ ಚೈತನ್ಯವಂತವಾಗಿ ಇರುತ್ತೆ ಮಾಸ್ಟರ್ಸ್. ಇದು ಮಾಸ್ಟರ್ಸ್ ನಮ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಧಾರೆ. ನೋಡಿ ಮಾಸ್ಟರ್ಸ್, ಈ ವಿಚಾರಗಳನ್ನ ಸುಮ್ನೆ ನಾವು ಓದ್ಕೊಳ್ತಾ ಹೊಟ್ಟೋಗ್ಬಿಟ್ರೆ ಏನ್ ಪ್ರಯೋಜನ ಇದೆ? ಆದ್ರೆ ಈ ಎಲ್ಲ ವಿಚಾರಗಳನ್ನ ನಾವು ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೋನಗಳಲ್ಲಿ ಅದನ್ನ ವಿಶ್ಲೇಷಣೆ ಮಾಡ್ತಾ ಅರ್ಥ ಮಾಡ್ಕೊಂಡಾಗ್ಲೇನೆ ಅದೆಲ್ಲವೂ ಕೂಡ ಸಾರ್ಥಕ ಆಗುವಂಥದ್ದು. ಇನ್ನೂ ಹಲವಾರು ವಿಚಾರಗಳು ಇದೆ, ಅದನ್ನ ಮುಂದಿನ ಅವಕಾಶದಲ್ಲಿ ನಾವು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಇಲ್ಲಿಗೆ ಈ ವಿಚಾರಗಳಿಗೆ ವಿರಾಮವನ್ನ ಕೊಡೋಣ. ಇಷ್ಟು ಹೊತ್ತು ಕೂಡ ಈ ಎಲ್ಲ ವಿಚಾರಗಳನ್ನ ಈ ವೇದಿಕೆಯಲ್ಲಿ ಹಂಚಿಕೊಳ್ಳೋದಕ್ಕೆ ನನಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಈ ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ಈ ವೇದಿಕೆಗೆ ಮತ್ತು ಈ ತೆರೆ ಮುಂದೆ ತೆರೆ ಹಿಂದೆ ಯಾರ್ಯಾರೆಲ್ಲ ಕಾರಣೀಭೂತರಾಗಿದ್ದಾರೆ ಅವರೆಲ್ಲರಿಗೂ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್.